ಮನಸ್ಸಲ್ಲಿ ಕಲ್ಮಶ ಇಟ್ಕೊಂಡು ದ್ವೇಷ ಸಾಧಿಸೋ ಇಂಥವಳನ್ನ ಇನ್ನೂ ಯಾಕೆ ಮನೆಯಲ್ಲಿ ಇಟ್ಕೊಂಡಿದ್ರು ನನಗೊಂದು ಅರ್ಥ ಆಗ್ತಿಲ್ಲ. ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದಾಗ ಈ ಮನೆ ಮರ್ಯಾದೆ 3 ಪೈಸೆಗೆ ಹರಾಜಾಯ್ತು. ಅದು ನಿನಗೆ ಗೊತ್ತಾ? ಊರ್ನವರು ಈ ಮನೆನ ದೇವಸ್ಥಾನ ಅನ್ಕೊಂಡಿದ್ದಾರೆ. ಇಂಥವಳು ಈ ಮನೇಲಿ ಇದ್ದಾಳೆ ಅಂದ್ರೆ ಯಾರು ಈ ಮನೆ ಹೊಸ್ತುಲ್ ತುಳಿಯಲ್ಲ. ಆದ್ರೂ ಜನ ಈ ಮನೆ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮುತ್ತು ನೀಲಾಂಬರಿನೇ. ಹೋಗಿ ಹೋಗಿ ಇಂಥವಳು ವಕಾಲತ್ತು ವಹಿಸ್ಕೊಂಡು ಬರ್ತಿದೆಯಲ್ಲ, ನಿನ್ಗೇನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಮದ್ವೆನೇ ನಡೆಯೋಕೆ ಇಷ್ಟ ಇಲ್ದವಳಿಗೆ ಬಟ್ಟೆ ಬೇರೆ ಕೇಳು. ಇನ್ನು ಯಾವ ಮುಖ ಹೊತ್ಕೊಂಡು ಎಲ್ಲರ ಜೊತೆ ಸಲೀಸಾಗಿ ಮಾತಾಡ್ತಿದ್ದಾಳೋ ಗೊತ್ತಾಗ್ತಿಲ್ಲ. ಮುತ್ತು, ನಿನಗೆ ಬೇಜಾರಾದ್ರೂ ಚಿಂತೆ ಇಲ್ಲ. ಈ ಕೊಲೆಗಾರ್ತಿನ ಮಾತ್ರ ಮದುವೆ ಕರ್ಕೊಂಡು ಬರ್ಬೇಡ. ಇವಳು ಕಾಲ್ ಗುಣಕ್ಕೆ ಮದುವೆ ನಿಂತೋದ್ರೂ ನಿಂತೋಗುತ್ತೆ. ತಪ್ಪು ತಿಳ್ಕೊಬೇಡಿ ಅತ್ತೆ, ನನ್ನ ಮದುವೆ ದಿನ ಎಲ್ಲರೂ ಸಂತೋಷವಾಗಿರ್ಬೇಕನ್ನೋದೇ ನನ್ನ ಆಸೆ. ಅವಳು ನನಗೆ ವಿಷ ಹಾಕಿ ಸಾಯಿಸೋಕೆ ಪ್ರಯತ್ನ ಪಟ್ಲು, ಆದರೂ ಪರವಾಗಿಲ್ಲ. ಕೆಟ್ಟವರಿಗೆ ಒಳ್ಳೇದು ಮಾಡ್ಬೇಕನ್ನೋದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದಾರೆ. ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಆದರೆ ಬೆಳ್ಳಿ ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದಕ್ಕೆ ನೀವು ಕೊಟ್ಟಿರೋ 5 ಸೀರೆಯಲ್ಲಿ ಯಾವುದಾದ್ರೂ ಒಂದು ಸೀರೆ ಅವಳಿಗೆ ಕೊಡ್ತೀನಿ. ಬೆಳ್ಳಿ ತಗೋ, ಬೆಳ್ಳಿ ತಗೋ. ಪರವಾಗಿಲ್ಲ ಅಕ್ಕ, ನನಗೇನು ಬೇಡ. ಅವರು ದೊಡ್ಡವರು, ಏನೋ ಒಂದು ಮಾತು ಹೇಳಿದ್ದಾರೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾರಾ? ನೀನು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ ಬೆಳ್ಳಿ. ಈಗೇನು ನೀನು ತಗೋತೀಯೋ ಇಲ್ವೋ? ತಗೋ ಬೆಳ್ಳಿ, ಮದುವೆ ದಿನ ಉಟ್ಕೋ, ಮರಿಬೇಡ ಆಯ್ತಾ? ನಿಮ್ಮನ್ನ ಕೊಲ್ಲೋಕೆ ನೋಡ್ದೊಳಗೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಲ್ಲ ಅಕ್ಕ. ನಿಮ್ಮನ್ನ ನೋಡಿದ್ರೆ ನನಗೆ ಪುಣ್ಯಕೋಟಿ ಕತೆ ನೆನಪಾಗುತ್ತೆ. ದೇವರು ನಿಮ್ಮನ್ನ ಯಾವಾಗಲೂ ಚೆನ್ನಾಗಿಟ್ಟಿರಲಿ. ಮುತ್ತು, ನಾನೇನು ಬರ್ತೀನಿ. ಬೆಳ್ಳಿ, ದೊಡ್ಡಪ್ಪ ದೊಡ್ಡಮ್ಮನ ಷಷ್ಠಿ ಪೂರ್ತಿಗೆ ನಾವು ಸ್ವಲ್ಪ ತಿಂಡಿಗಳನ್ನ ಮಾಡ್ಕೊಂಡು ತಗೊಂಡು ಹೋಗಬೇಕು. ಹೇಗಿದ್ರು ನೀನು ಅದರಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ವಾ, ಎಲ್ಲ ತಿಂಡಿ ಮಾಡಿಬಿಡ್ತೀಯಾ? ಸರಿ ಅಕ್ಕ. ಹುಡುಗರಿಗೆಲ್ಲ ಅರೇಂಜ್ ಮಾಡೋಕ್ಕೆ ಹೇಳಿದ್ದೀನಿ, ಹೋಗಿ ಎಲ್ಲ ತಿಂಡಿ ಮಾಡಿಬಿಡು. ಮಾಡಲಿಲ್ಲ ಅಂದರೆ ಬೈತಾರೆ. ಮಾಡೋಣ. ತುಂಬ ಸುಸ್ತಾಯ್ತು ಕಣೆ. ಅಲ್ವೇ ಮಾಯಾ, ಬೆಳ್ಳಿನ ಅಷ್ಟು ಈಸಿಯಾಗಿ ಕರ್ಕೊಂಬಂದು ಆರಾಮಾಗಿರಕ್ಕೆ ಬಿಟ್ಟಿದ್ಯಲ್ಲ ನೀನು ಅವಳನ್ನ. ಆರಾಮಾಗಿರೋಕೆ ಬಿಟ್ಟಿದ್ದೀನಿ ಅನ್ಕೊಂಡಿದ್ಯಾ?
ಬಾಯ್ಲಿ. ಅಲ್ಲಿ ನೋಡು, ಆ ಎಣ್ಣೆ ಎಷ್ಟು ಕಾದಿರುತ್ತೆ ಅಲ್ವಾ? ಆ ಎಣ್ಣೆನ ಮುಖದ ಮೇಲೆ ಹಾರಿಸಿದ್ರೆ ಏನಾಗುತ್ತೆ? ಮುಖ ಎಲ್ಲ ವಿಕಾರ ಆಗತ್ತೆ. ನೀನು ಯಾಕೆ ಕೇಳ್ದೆ? ಯಾಕಂದ್ರೆ ಮದ್ವೆ ದಿನ ಬೆಳ್ಳಿ ಯಾರಿಗೂ ಮುಖ ತೋರ್ಸೋಕಾಗ್ದೆ ಎಲ್ರಿಂದ ಅವಮಾನ ಪಟ್ಟು ಫಂಕ್ಷನ್ನೇ ಬಿಟ್ಟು ಹೋಗ್ಬೇಕು. ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಆ ರೀತಿ ಆಗ್ಬೇಕು ಅಂದ್ರೆ ಈಗ ಎಣ್ಣೆನ ಬೆಳ್ಳಿ ಮುಖಕ್ಕೆ ಸಿಡಿಯೋಕೆ ಮಾಡ್ಬೇಕು. ಹಾಗೆ ಮಾಡ್ಬೇಕು ಅಂದ್ರೆ ಈ ರಿಂಗ್ನ ಆ ಎಣ್ಣೆ ಒಳಗೆ ಬಿಸಾಕ್ಬೇಕು. ಈಗ ನೋಡ್ತಿರೋ ಏನಾಗುತ್ತೆ ಅಂತ. ಬೆಳ್ಳಿ, ಬೆಳ್ಳಿ, ಏನಾಯ್ತು ಬೆಳ್ಳಿ? ಏನಾಯ್ತು? ಏನಾಯ್ತು? ಹುಷಾರಾಗಿರೋ. ಏನಾಯ್ತು? ಈಗ ಡೈರೆಕ್ಟಾಗಿ ಹೋಗಿ ಅವಳ ಮುಖಕ್ಕೆ ಎಣ್ಣೆ ಬಿದ್ದಿರೋದು ನೋಡಿ ಖುಷಿ ಪಡೋಣ. ಬಾ ಬಾ ಬಾ. ಏನಾಯ್ತೆ ನಿನ್ಗೆ? ಯಾಕೆ ಹೇಗೆ ಕಿರ್ಚ್ಕೋತಿದ್ಯಾ? ಏನಾಯ್ತು ಬೆಳ್ಳಿ? ಮೇಲಿಂದ ರಿಂಗ್ ಬಿದ್ದಿದೆ, ಅಷ್ಟಕ್ಕೆ ಕೂಗಾಡಿ ಕಿರ್ಚಾಡಿ ದೊಡ್ಡ ರಂಪಾಟನೆ ಮಾಡ್ಬಿಟ್ಲು. ಪೂಜಾ, ನಿನಗೆ ಮುಂಚೆನೇ ಹೇಳಿದ್ದೀನಿ ಮಕ್ಕಳ ಜೊತೆ ಆಟಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಆಟಾಡು ಅಂತ. ನೀನ್ ಮಾತೆ ಕೇಳಲ್ಲ ಅಲ್ವಾ? ಈಗ ನೋಡು ಬೆಳ್ಳಿ ಕಾಲಿ ಹೇಗಾಗಿದೆ ಅಂತ. ಒಂದ್ ವೇಳೆ ಮುಖಕ್ಕೆ ಬಿದ್ದಿದ್ರೆ ಏನಾಗ್ತಿತ್ತೋ ಏನೋ. ಓ, ಈಗ ಗೊತ್ತಾಯ್ತು, ಇದೆಲ್ಲ ನಿನ್ನ ಕೆಲಸನಾ? ಬೆಳ್ಳಿ ಮುಖಕ್ಕೆ ಎಣ್ಣೆ ಬಿದ್ದು ಗಾಯ ಆಗಲಿ ಅಂತ ಈ ರಿಂಗ್ನ ಎಸ್ತಿದ್ಯಾ? ಈಗ ಅಯ್ಯೋ ಪಾಪ ಅಂತ ನಾಟಕ ಆಡ್ತಿದ್ಯಾ? ನಿನಗೆ ಸದ್ಯದಲ್ಲೇ ಇದೆ ಕಣೆ. ಇಷ್ಟಕ್ಕೆ ಕಾಲು ಕಟ್ಟಾಗಿರೋ ಥರ ಆಡಬೇಡ. ಔಷಧಿ ಹಚ್ಕೊಂಡು ಪಟ ಅಂತ ಕೆಲಸ ಮುಗಿಸು. ನಡೀರಿ ಎಲ್ರು. ನಿನಗೇನು ಸ್ಪೆಷಲ್ ಆಗಿ ಹೇಳಬೇಕಾ? ನಡಿ. ಇದನ್ನೇ ನೆಪ ಇಟ್ಕೊಂಡು ಕೆಲಸ ಮಾಡದೇ ಇರಬೇಡ. ಬೇಗ ಕೆಲಸ ಮುಗಿಸು, ಗೊತ್ತಾಯ್ತಾ? ಬೆಳ್ಳಿ, ನೀನ್ ಕಷ್ಟ ಪಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಹೊರತು ಅದರಿಂದ ನಿನ್ನನ್ನ ಹೊರಗಡೆ ಕರ್ಕೊಂಡ್ ಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸು ಬೆಳ್ಳಿ. ನಿನ್ ಎಲ್ಲ ಕಷ್ಟ ಕಳೆದು ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ಧೈರ್ಯವಾಗಿರು. ಈ ಮಾಯಾ ಯಾಕೆ ಇಷ್ಟೊಂದು ಬೆಳ್ಳಿಗೆ ಹಿಂಸೆ ಕೊಡ್ತಿದ್ದಾಳೆ? ಬೆಳ್ಳಿ ತನ್ನ ಪಾಡಿಗೆ ಸುಮ್ಮನೆ ಇದ್ರು ಈ ರಾಕ್ಷಸಿ ಅವಳನ್ನ ಸುಮ್ಮನೆ ಬಿಡ್ತಾ ಇಲ್ಲ. ಅವಳಿಗೂ ಏನ್ ಅನ್ಕೊಂಡಿದ್ದಾಳೆ? ಇಲ್ಲ, ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು, ಬಗ್ಸ್ಲೇಬೇಕು. ಆದ್ರೆ ನಾನು ಏನಂತ ಮಾಡ್ಲಿ? ಪಚ್ಚೆಕಲ್ ಪುಡಿನ ಅವಳು ತಿನ್ನೋ ಊಟದಲ್ಲಿ ಹಾಕಿ ಸಾಯಿಸೋಣ ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಬೆಳ್ಳಿ ಆರೋಪನ ತನ್ನ
ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇಲ್ಲ, ಈ ಸರ್ತಿ ಹಂಗ ಆಗ್ಬಾರ್ದು. ಏನಾದ್ರೂ ಮಾಡಿ ಮಾಯಿನ್ ಕಷ್ಟ ಕೊಡ್ಲೇಬೇಕು. ಆದ್ರೆ ಅವಳಿಗೆ ಕಷ್ಟ ಕೊಡೋದಾದ್ರೂ ಹೇಗೆ? ಸರ್ಟಿಫಿಕೇಟ್. ಇದನ್ನ ಮಾಯಿನ್ ಕಳಿಸ್ತೀನಿ. ಆಗ ಅವಳಿಗೆ ಟೆನ್ಷನ್ ತುಂಬಾ ಜಾಸ್ತಿ ಆಗುತ್ತೆ. ಆಗಿರೋದು ಮಜಾ. ಆದ್ರೆ ಇದನ್ನ ನನ್ನ ನಂಬರಿಂದ ಕಳಿಸ್ಬಾರ್ದು. ನಿನಗಿದೆ ಕಣೆ ಮಾಯಾ. ಮಾಯಾ, ನನ್ನನ್ನೇ ಎದುರಾಕೋತ್ಯಾ? ಈಗಿರೋದು ನಿಂಗೆ ಮಾರಿ ಹಬ್ಬ. ಅದ್ ಹೇಗ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯಾ? ನಾನು ನೋಡ್ತೀನಿ. ನನಗೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ಮುಖಕ್ಕೆ ಹಾರಬೇಕಾಗಿರೋ ಎಣ್ಣೆ ಕಾಲಿಗೆ ಹೇಗೆ ಸಿಡಿತು? ಅವಳಿಗೆ ಕಾಪಾಡೋಕೆ ಯಾರೂ ಇಲ್ಲ ಅಂದಮೇಲೆ ಹೇಗೆ ಬಚಾವ್ ಆಗ್ತಿದ್ದಾಳೆ? ನನಗೊಂದು ಅನುಮಾನ. ಏನು? ಬೆಳ್ಳಿನ ಕಾಪಾಡಿ ಮಾಯ ಆಗ್ತಿರೋ ಆ ಮಾಯಾಂಗಿನಿ ಯಾರು ಅಂತ. ಒಂದ್ ವೇಳೆ ಚಿತ್ರ ಬಂದಿರ್ಬೋದಾ? ನೋ, ಚಿತ್ರಂಗೆ ನಾವಾಗಲೇ ನೀರಲ್ಲಿ ಹೋಮ ಮಾಡಾಗಿದೆ. ಅವಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀಲಾಂಬರಿ ಅನ್ನೋ ಬೆಂಕಿನ ಎದುರಾಕೊಂಡವಳಿಗೆ ನೀರೆಲ್ಲ ಯಾವ ಲೆಕ್ಕ? ಅದಕ್ಕೆ ಅಲ್ವಾ ಅದೇ ಬೆಂಕಿಲ ಅವಳನ್ನ ಸುಟ್ಟಾಕಿದ್ದು. ಅನ್ಕೊಂಡಷ್ಟು ಸಾಮಾನ್ಯ ಅಲ್ಲ ಚಿತ್ರ. ಬಂದ್ರು ಬರಬಹುದು. ಸಾಕು ಅದಕ್ಕೆ. ಚಿತ್ರ ಚಿತ್ರ ಚಿತ್ರ. ಏಯ್, ಹೋಗೆ ಒಂದ್ ಲೋಟ ನೀರು ತಗೊಂಡ್ ಬಾ. ಯಾಕೆ ಮಾಯಾ, ಟೆನ್ಷನ್ ಆಗ್ತಿದ್ಯಾ? ಹಾಗೇನಿಲ್ವಲ್ಲ, ನಿನ್ ಮುಖದಲ್ಲೇ ಗೊತ್ತಾಗ್ತಿದೆ. ಏನು ಕಿಂಡಲ್ಲ? ಇಲ್ಲಪ್ಪ, ಚಿತ್ರನ ವಿಷಯ ಹೇಳಿದ ತಕ್ಷಣ ನೀರು ತಗೊಂಡ್ ಬಾ ಅಂದ್ಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಯಾಕೆ ನಿಮ್ ಮುಂದೆ ನಾನು ನೀರು ಕುಡಿಯೋಗಿಲ್ವಾ? ಅಯ್ಯೋ ಹೋಗ್ಲಿ ಬಿಡು ಮಾಯಾ. ಸತ್ತೋಗಿರೋ ವಿಷಯಕ್ಕೆ ನಾನು ನೀನು ಯಾಕೆ ಜಗಳ ಆಡ್ಬೇಕು? ಹಾಲು ಸಕ್ಕರೆ ತರ ಇದೀವಿ, ಹಾಗೆ ಚೆನ್ನಾಗಿರೋಣ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಈ ಸರ್ಟಿಫಿಕೇಟ್ ಇದು ನನ್ನ ಮ್ಯಾರೇಜ್ ಸರ್ಟಿಫಿಕೇಟ್. ಪೂಜಾ, ಇದನ್ನ ಯಾರು ನನಗೆ ಕಳಿಸಿದ್ದು? ಇಲ್ಲ ಮುಗ್ದೋಯ್ತು ಅನ್ಕೊಂಡ್ವಾಗ ಏನಾದ್ರೂ ಹೊಸ ತಲೆನೋವು ಶುರು ಆಗ್ತಿದೆ. ಪೂಜಾ, ಅವತ್ತು ಈ ಸರ್ಟಿಫಿಕೇಟ್ನ ಸುಟ್ಟು ಹಾಕು ಅಂತ ಸುಷ್ಮಿತನ ಕೈಲಿ ಕೊಟ್ಟಿದ್ದೆ. ಅವಳು ಅದ್ರ ಜೊತೆ ಏನು ಮಾಡಿದ್ಲು ಅಂತ ಹೇಳಿದ್ಲು? ನಾನು ಹೇಳ್ತೀನಿ, ನೀನು ಕೋಪ ಮಾಡ್ಕೋಬಾರ್ದು. ಏಯ್, ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಆ ಸರ್ಟಿಫಿಕೇಟ್ನ ಸುಟ್ಟು ಬೂದಿ ಮಾಡಿ ಅಂತ ಕೊಟ್ರೆ 4 ಪೀಸ್ ಮಾಡಿ ಬಿಸಾಕಿದ್ದೀರಾ. ನಿಮ್ಗೆ ಏನಂತ ಹೇಳಿ? ಆ ಪೇಪರ್ನ ಗಮ್ ಹಾಕಿ ಅಂಟಿಸ್ಬೋದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಈಗ ನೋಡು, ಆ ಸರ್ಟಿಫಿಕೇಟ್ನ ಯಾರೋ ಗಮ್ ಹಾಕಿ ಅಂಟಿಸಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಆದರೆ ಹೊರಗಿನವ್ರು ಯಾರು ಆ ರೂಮ್ಗೆ ಹೋಗೋಕೆ ಸಾಧ್ಯ ಇಲ್ಲ ಅಂದಮೇಲೆ ಈ ಮನೇಲಿ ಅಂಥ ಬುದ್ಧಿವಂತರು ಯಾರಿದ್ದಾರೆ? ಹಾಂ, ಬೆಳ್ಳಿ ಏನಾದರೂ ಇರ್ಬೋದಾ ಮಾಯಾ? ಇಲ್ಲ, ಅವಳಿಗಷ್ಟು ಧೈರ್ಯ ಇಲ್ಲ. ಇರೋದೇ ಇಬ್ರೆ, ಒಂದು ಬೆಳ್ಳಿ, ಅವಳಲ್ಲ ಅಂದಮೇಲೆ ಹರಿಣಿನೇ. ಡಿವೋರ್ಸ್ ಕೊಡಿಸಿ ಮನೆ ಬಿಟ್ಟು ಕಳಿಸ್ತೀವಿ ಅಂದ್ರೂ ಭಯ ಪಡ್ದೆ ಪದೇ ಪದೇ ನನ್ನ ಕೆಣ್ಕೋಕ್ ನೋಡ್ತಿದ್ದಾಳೆ. ಆದರೆ ನಾನು ನಾಗರಾವಿನ ಥರ ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಒಂದ್ಸರಿ ಹೆಡೆ ಎತ್ತು ಕುಕ್ಕಿದ್ರೆ ಮತ್ತೆ ಮೇಲೆ ಕೇಳಲೇಬಾರ್ದು. ಡೌಟ್ ಯಾಕೆ? ಬಂದಿರೋ ನಂಬರ್ಗೆ ಕಾಲ್ ಮಾಡು ಅಷ್ಟೇ. ಕರೆಕ್ಟ್. ನಂಬರನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ನಾಟ್ ರೀಚಬಲ್. ಭಯ ಪಡಿಸೋರು ಕಣ್ಣಿಗೆ ಕಾಣಿಸ್ದೆ ಆಟಾಡಿಸ್ತಿದ್ದಾರೆ ಅಂದಮೇಲೆ ಅವ್ರಿಗೆ ಮುಖ ತೋರ್ಸೋಕೆ ಇಷ್ಟ ಇಲ್ಲ ಅನ್ನಂಗಾಯ್ತು. ಇರಲಿ,
ಆ ಹರಿಣಿ ಏನೇ ಮಾಡಿದ್ರು ಅವಳ ಮೇಲೊಂದು ಕಣ್ಣಿಟ್ಟಿರು. ಅವಳನ್ನ ಹೇಗೆ ಲಾಕ್ ಮಾಡ್ಬೇಕನ್ನೋದು ನಾನು ಹೇಳ್ತೀನಿ. ಮುಗಿತಾ ಬೆಳ್ಳಿ? ಹಾಂ ಅಕ್ಕ. ಅದನ್ನ ಅಲ್ಲಿ ಇಟ್ಬಿಡು, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಹೇಳ್ತೀನಿ. ಹೋಗು. ಬೆಳ್ಳಿ, ಅಯ್ಯೋ ಕಾಲು ತುಂಬ ಉರಿತಾ ಇದೆಯಾ? ಸರಿ, ನೀನು ಹೋಗಿ ರೆಸ್ಟ್ ಮಾಡು, ಕೆಲಸ ಆಮೇಲೆ ಮಾಡುವಂತೆ. ಹೋಗು. ನನಗಂತೂ ಒಳ್ಳೆ ಮನೆ ಕೆಲಸದಳು ಸಿಕ್ಕಿದ್ದಾಳೆ. ಏನ್ ಕೆಲಸ ಹೇಳಿದ್ರೆ ಮಾಡ್ತಾಳೆ. ಬೆಳ್ಳಿ, ತುಂಬ ನೋವಾಗ್ತಿದ್ಯಾ? ನನ್ನನ್ನು ಕ್ಷಮಿಸ್ಬಿಡು ಬೆಳ್ಳಿ. ನಿಂಗೆ ಏನೇ ಆದರೂ ದೂರದಿಂದ ನಿಂತ್ಕೊಂಡು ನೋಡ್ತಿದ್ದೇನೆ ಹೊರತು ಹತ್ರ ಬಂದು ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ಪರವಾಗಿಲ್ಲ ಹರಡಿ, ನೀನು ದೂರನೇ ಇದ್ರೂ ಬೇಜಾರಿಲ್ಲ. ನನ್ನ ಜೊತೇಲಿದೆಯಲ್ಲ ಅಷ್ಟು ಸಾಕು. ನಿನಗೆ ಕಷ್ಟನೆಲ್ಲ ಕಮ್ಮಿ ಮಾಡಬೇಕು ಅಂತಾನೆ ಆಟಮ್ ಬಾಂಬ್ ತಂದಿದ್ದೀನಿ, ನೋಡಿಲಿ. ಇದು ಯಾವುದೋ ಲೆಟ್ರ್ ತೋರಿಸಿ ಆಟಮ್ ಬಾಂಬ್ ಅಂತಿದ್ಯಾ? ಆ ಮಾಯ ನೋಟಕ್ಕೆ ಬ್ರೇಕ್ ಹಾಕಬೇಕು ಅಂತಾನೆ ತಂದಿರೋ ಹೊಸ ಪೇಪರ್ ಆಟಮ್ ಬಾಂಬ್. ಅಂಥದ್ದೇನಿದೆ ಅದರಲ್ಲಿ? ಕೊಡಿಲಿ ನೋಡ್ತೀನಿ. ಇದನ್ನೊಂದನ್ನ ಇಟ್ಕೊಂಡು ಮಾಯಿನ ಬುಗ್ರಿ ಆಡ್ಸ್ದಂಗೆ ಆಡಿಸ್ಬೋದು, ಗೊತ್ತಾ? ಇದ್ರಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಮಾಯ್ಕನ್ ಫೋಟೋ ಇದೆ. ಪೆದ್ದಿ, ಅದು ಮ್ಯಾರೇಜ್ ಸರ್ಟಿಫಿಕೇಟ್. ನಿನ್ನ ಮಾಯಕ್ಕಂಗೂ ಯುವರಾಜ್ ಅನ್ನೋರ್ಗೂ ಮದುವೆ ಆಗಿದೆ. ಅವರಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದಕ್ಕೆ ಇದೇ ಸಾಕ್ಷಿ. ಹರಣಿ, ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾರು ಇದನ್ನು ನಂಬಲೇಬಾರ್ದು ಅಂತಾನೆ ಈ ವಿಷಯನ ಈ ರೇಂಜ್ಗೆ ಮುಚ್ಚಿಟ್ಟಿದ್ದಾಳೆ. ಅವತ್ತು ಇಳಿ ಬಂದು ನನಗೆ ಲೆಟ್ರ್ ಕೊಟ್ಟಿರಲಿಲ್ಲ ಅಂದರೆ ನನಗೆ ಸಾಕ್ಷಿನೇ ಸಿಗ್ತಿರ್ಲಿಲ್ಲ, ಅದು ಗೊತ್ತಾ? ಅಂದ್ರೆ ಮಾಯಿಕ ಮುತ್ತು ಮಾವಂಗ್ ಮೋಸ ಮಾಡ್ತಿದಾರಾ?